ನ್ಯೂನತೆಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸರಿಯಾದ ಸಮಯಕ್ಕೆ ಔಷಧಿಗಳನ್ನು ನೀಡಲಿಲ್ಲ. ಲೇಟ್ ಆಗಿ ವೈದ್ಯರು ಔಷಧಿ ಬರೆದರೆ ಬಡ ರೋಗಿಗಳು ಹಣ ಕೊಟ್ಟು ಔಷಧಿ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಜೆ 4 ಗಂಟೆಯ ನಂತರ ಮೆಗ್ಗಾನ್ನಲ್ಲಿ ಔಷಧಿಗಳು ದೊರೆಯುವುದಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಈ ಕುರಿತು ಗಮನ ಹರಿಸಿ ಇಲ್ಲಿರುವ ರೋಗಿಗಳಿಗೆ 24x7 ಮಾದರಿಯಲ್ಲಿ ಔಷಧಿ ಒದಗಿಸಲು ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಕೆ ಮಾಡಿದರು. ಎಲ್ಲ ಕಾರ್ಯಪಟ್ಟಿಗೆ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೀವಿ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸರ್ಕಾರ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದೆ. ಆದರೂ ಇತ್ತೀಚಿನ ದಿನಗಳಲ್ಲಿ ಅಭಾವದ ರೀತಿಯಲ್ಲಿ ತೋರಿಸುವುದು, ಆನ್ಲೈನ್ನಲ್ಲಿ ಮೆಡಿಸಿನ್ ಸಿಗುವಂತೆ ಮಾಡಿರುವುದು ಇದು ದುರಾದೃಷ್ಟಕರ. ಶಿವಮೊಗ್ಗದ ಜನತೆಯ ಯಾರು ರೋಗ ಪೀಡಿತರು, ಅತಿ ಅವಶ್ಯಕತೆ ಇರ್ತಕ್ಕಂಥವರು ಆಸ್ಪತ್ರೆಗೆ ಹೋದಾಗ ಔಷಧಿ ಸಿಗದೇ ಇರುವುದು ನಮ್ಮ ಶಿವಮೊಗ್ಗದ ಜನತೆಯ ದುರಾದೃಷ್ಟ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಸಿಕ್ಕಿತ್ತು ಔಷಧಿಗಳು ಅದೇ ಥರ ಅಲ್ಲದೆ ದಿನದ 24 ಗಂಟೆನೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರು ಅತಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟ 12 ಮಾತಾಡಿದ ಪ್ರವೀಣ್ ಶೆಟ್ಟಿ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಮೊಗ್ಗ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷರೇ ಮತ್ತೆಲ್ಲ ಹಲವಾರು ಜಿಲ್ಲೆಗಳಿಂದ ಇಲ್ಲಿಗೆ ದಿನನಿತ್ಯ ನೂರಾರು ಜನ ಚಿಕಿತ್ಸೆಗಾಗಿ ಬರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದ್ದೇವೆ. ಅಂಥ ಸಂದರ್ಭದಲ್ಲಿ ಮಾಡ್ತಕ್ಕಂಥದ್ದು, ಆಮೇಲೆ ಬರ್ತಕ್ಕಂಥ ರೋಗಿಗಳಿಗೆ ಚೀಟಿ ಬರೆದು ಹೊರಗಡೆಯಿಂದ ಹಣವನ್ನು ಕೊಟ್ಟು ತರ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದನ್ನು ನಾವು ಕರ್ನಾಟಕ ಮನವಿಯನ್ನು ರಾಜ್ಯದವರೆಗೂ ಹೋಗುವ ಹಾಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಇವತ್ತೇನು ಅಕ್ಕಪಕ್ಕ ಜಿಲ್ಲೆನೂ ಸೇರಿ ಕಡಿಮೆ ಇಲ್ಲ ಒಂದು 20ರಿಂದ 25 ಲಕ್ಷಕ್ಕೆ ಆಸರೆಯಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಆಸ್ಪತ್ರೆ ಏನಿದೆ, ಮೆಗಾನ್ ಆಸ್ಪತ್ರೆ, ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥದ್ದು. ಇಲ್ಲಿ ನಿಮಗೆ ಬೇರೆ ಜಿಲ್ಲೆಯಿಂದ ಬಂದು ಒಂದು ಚಿಕಿತ್ಸೆ ತಗೊಳ್ತಾರೆ ಅಂತೇಳಿದ್ರೆ ಇಲ್ಲಿನ ವ್ಯವಸ್ಥೆ ಆ ರೀತಿಯಲ್ಲಿದೆ. ಆಗಿರುವಾಗ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು 50 ರೂಪಾಯಿದೋ 100 ರೂಪಾಯಿದೋ ಒಂದು ಮೆಡಿಸನ್ನು, ಮಾತ್ರೆಗಳು, ಔಷಧಿಗಳು ತಗೊಳ್ಳುವಾಗ ಅದಕ್ಕೊಂದು ಸಮಯದ ನಿಗದಿ ಮಾಡಿ ಮಿತಿಗಳನ್ನು ಮಾಡಿ ಅನಾರೋಗ್ಯ ಪೀಡಿತರಿಗೆ, ಬಡವರಿಗೆ ಇದು ಅನ್ಯಾಯ ಮಾಡಿದಂಥ ವಿಚಾರ ಇದನ್ನು ನಾವು ಪ್ರವೀಣ್ ಶೆಟ್ಟಿ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಖಂಡಿಸ್ತೀವಿ. ಮತ್ತು ಇದಕ್ಕೆ ಧಿಕ್ಕಾರ ಇದೆ ನಮ್ಮದು. ಈ ಕೂಡಲೇ ಆ ಔಷಧಿ ವಿಚಾರದಲ್ಲಿ ಮೊದಲು ಆನ್ಲೈನನ್ನು ನಿಲ್ಲಿಸಬೇಕು. ಯಾಕೆ ಅಂತೇಳಿದ್ರೆ ಪ್ರಾಯ ಆದವರು, ವಿದ್ಯಾಭ್ಯಾಸ ಇಲ್ಲದವರು ಆನ್ಲೈನಲ್ಲಿ ಹೇಗೆ ಅವರು ಪಡಿಬೇಕು ಅನ್ನೋದೇ ಅವರಿಗೆ ಮಾಹಿತಿ ಇರಲ್ಲ, ಅದ್ರ ಬಗ್ಗೆ ಗೊತ್ತಿರಲ್ಲ, ವಿದ್ಯಾಭ್ಯಾಸ ಇರಲ್ಲ. ಆ ಥರದವ್ರು ಹೇಗೆ ಆನ್ಲೈನಲ್ಲಿ ಪಡಿತಾರೆ? ಆಗಲ್ಲ, ಕಷ್ಟ ಆಗುತ್ತೆ. ಈ ಕೂಡಲೇ ಆನ್ಲೈನಲ್ಲಿ ನಿಲ್ಲಿಸಿ ಅಲ್ಲಿ ಏನು ಮೊದಲು ಸಿಗ್ತಿತ್ತು ಅದೇ ರೀತಿ ಸಿಗಬೇಕು. ಅಷ್ಟೇ ಅಲ್ಲದೆ ದಿನದ 24 ಗಂಟೆಯಲ್ಲಿ ಯಾವ ಸಮಯಕ್ಕೂ ಒಬ್ಬ ಬಡವ ಅನಾರೋಗ್ಯದಲ್ಲಿ ಇರ್ತಕ್ಕಂಥವನು ಹೋದ ಆತನಿಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಆಗಬೇಕು. ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು, ಇಲ್ಲಾಂದರೆ ಉಚ್ಚಾಟನೆಗೊಳಿಸಬೇಕು. ಸಂಬಂಧಪಟ್ಟ ರಾಜಕಾರಣಿಗಳು ಈ ವಿಚಾರವಾಗಿ ಚರ್ಚೆ ಮಾಡಿ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು. ಈ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಇದು ಸರಿ ಆಗದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುತ್ತೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಮೆಗಾನ್ ಹಾಸ್ಪಿಟಲ್ ಆಗ್ತಕ್ಕಂಥ ಅನ್ಯಾಯ ಬಡವರಿಗೆ ಅದು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಯಾಕೆ ಅಂದರೆ ಒಂದು ಕ್ಯೂವಲ್ಲಿ ನಿಂತ್ಕೊಂಡು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಕ್ಯೂವಲ್ಲಿ ನಿಂತ್ಕೊಂಡು ಅವರೆಲ್ಲ ಒಂದು ರೆಸಿಪ್ಟ್ ಬರ್ಸ್ಕೊಂಡು ರಕ್ತ ಚೆಕಪ್ ಮಾಡಿಕೊಂಡು ಎಲ್ಲ ಬಂದು ಅವರು ಆ ಮೆಡಿಕಲ್ದು ಆ ಚೀಟಿ ತೊಗೊಬೇಕು ಅಂದರೆ ಅವ್ರಿಗೆ ಒಂದು 2 ಗಂಟೆ 3 ಗಂಟೆ ಆಗ್ತದೆ. ಆ ನಂತರ ಅವರು 4 ಗಂಟೆಗೆ ಇವರು ಮೆಡಿಕಲ್ನ ಕ್ಲೋಸ್ ಮಾಡಿದಾಗ ಆವಾಗ ಅವ್ರ ಕೈಯಲ್ಲಿ ಹೊರಗಡೆ ಹೋಗಿ ತರಲಿಕ್ಕೆ ಹಣ ಇರಲ್ಲ. ಕೆಲವ್ರ ಹತ್ರ ಮನೆಯಿಂದ ಬಸ್ಸಲ್ಲಿ ಬಂದಿರ್ತಾರೆ, ರೈತರು ಬಂದಿರ್ತಾರೆ, ಬಡವರು, ಅಂಗವಿಕಲರು ಇವರೆಲ್ಲ ಬಂದಿರೋದ್ರಿಂದ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಲ್ಲೇ ರೀತಿ ಮೆಗಾನ್ ಹಾಸ್ಪಿಟ್ಲವರು ಕೂಡಲೇ ಆ ಔಷಧಿ ಕೇಂದ್ರವನ್ನು 24 ಗಂಟೆಗಳ ಕಾಲ ತೆಗಿಬೇಕು. ನೀವು ತೆಗಿಲಿಲ್ಲ ಅಂದರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡೋ ಮುಖಾಂತರ ನಾವೆಲ್ಲ ಸಂಘಟಿತರಾಗಿ ಆ ಹಾಸ್ಪಿಟಲ್ ಮುಂಭಾಗದಲ್ಲಿ ಬಂದು ಕೂತ್ಕೊಂಡು ಹೋರಾಟ ಮಾಡಬೇಕಾಗ್ತದೆ. ಇದು ಪ್ರವೀಣ್ ಕುಮಾರ್